ರಾಜ್ಯಕ್ಕೆ ಅವ್ರ ತಂದೆ ಸಿಎಂ ಆಗಿದ್ರು. ಅದಾದ ನಂತರದಲ್ಲಿ ಅವರ ಮಗ ಕೂಡ ಈಗ ಸಿಎಂ ಆಗಿ ಆಡಳಿತ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಸಾರಿಯೂ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ಛಲದಲ್ಲಿದ್ದಾರೆ. ಹೀಗಾಗಿ ಭರ್ಜರಿ ಮತ ಶಿಕಾರಿಯನ್ನು ನಡೆಸ್ತಾ ಇದ್ದಾರೆ ಆಂಧ್ರ ಪ್ರದೇಶದ ಸಿಎಂ ಜಗನ್ಮೋಹನ್ ರೆಡ್ಡಿ. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಭರ್ಜರಿ ಪ್ರಚಾರ. ತಮ್ಮ ಯೋಜನೆಗಳನ್ನ ಹೇಳಿ ಮತ ಕೇಳ್ತಿರುವ ಜಗನ್. ಆಂಧ್ರಪ್ರದೇಶ ಸಿಎಂ ಜಗನ್ಮೋಹನ್ ರೆಡ್ಡಿ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ವಿಧಾನಸಭೆ ಹಾಗೂ ಲೋಕಸಭೆಯ ಚುನಾವಣೆಯ ಮತದಾನಕ್ಕೆ ಇನ್ನು 3 ದಿನ ಬಾಕಿ ಇದೆ. ನಿನ್ನೆ ಕರ್ನೂಲ್ನಲ್ಲಿ ಕ್ಯಾಂಪೇನ್ ಮಾಡಿದ ಜಗನ್, ಯಾರು ಏನೇ ಹೇಳಿ ನಾನು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರ 4% ಮೀಸಲಾತಿಯನ್ನ ಮುಂದುವರಿಸ್ತೀನಿ ಎಂದಿದ್ದಾರೆ. ಇಷ್ಟೇ ಅಲ್ಲ, ಆಂಧ್ರದ ಕರ್ನೂಲ್ನಲ್ಲಿ ಚುನಾವಣಾ ಪ್ರಚಾರದ ವೇಳೆ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದಷ್ಟೇ ಅಲ್ಲ, ಸಿಎಎ ಎನ್ಆರ್ಸಿಯನ್ನ ರಾಜ್ಯದಲ್ಲಿ ಜಾರಿಯಾಗಲು ಬಿಡಲ್ಲ ಅಂತ ಮುಸ್ಲಿಂ ಮತ ಬ್ಯಾಂಕ್ಗೆ ಗಾಳ ಹಾಕಿದ್ದಾರೆ. ತಾನು ಸಿಎಂ ಆದ ನಂತರ ಮುಸ್ಲಿಂ ವ್ಯಕ್ತಿಯನ್ನ ಉಪಮುಖ್ಯಮಂತ್ರಿ ಮಾಡಿದ್ದನ್ನ ಜಗನ್ ಸಾರಿ ಸಾರಿ ಹೇಳ್ತಿದ್ದಾರೆ. ಇಷ್ಟೇ ಅಲ್ಲ, ತಮ್ಮ ವೈಎಸ್ಆರ್ಪಿ ಪಕ್ಷ ವಿಧಾನಸಭೆ ಚುನಾವಣೆಯಲ್ಲಿ ಮುಸ್ಲಿಮರಿಗೆ 7 ಟಿಕೆಟ್ ನೀಡಿದ್ದನ್ನ ಪ್ರಚಾರ ಭಾಷಣಗಳಲ್ಲಿ ಹೇಳ್ತಿದ್ದಾರೆ. ಇದರೊಟ್ಟಿಗೆ ಆಂಧ್ರ ವಿಧಾನ ಪರಿಷತ್ನ ಉಪಸಭಾಪತಿ ಸ್ಥಾನವನ್ನು ಮುಸ್ಲಿಮರಿಗೆ ನೀಡಿದ್ದನ್ನ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಈ ಮೂಲಕ ಮುಸ್ಲಿಂ ಮತಗಳು ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ರ ಟಿಡಿಪಿ, ಜನಸೇನಾ ಹಾಗೂ ಮತ್ತೆ ಅಧಿಕಾರಕ್ಕೆ ಬರಲು ಹವಣಿಸುತ್ತಿರುವ ಕಾಂಗ್ರೆಸ್ ಪಕ್ಷಗಳಿಗೆ ಹೋಗದಂತೆ ತಡೆಯುವ ತಂತ್ರ ಮಾಡ್ತಿದ್ದಾರೆ. ತಮ್ಮ ತಂದೆ ಮಾಜಿ ಸಿಎಂ ದಿವಂಗತ ರಾಜಶೇಖರ್ ರೆಡ್ಡಿ ಗರಡಿಯಲ್ಲಿ ಚುನಾವಣೆಯ ಪಕ್ಕಾ ಪಟ್ಟುಗಳನ್ನ ಕಲ್ತಿರುವ ಜಗನ್ಮೋಹನ್ ರೆಡ್ಡಿ ಚುನಾವಣಾ ಕ್ಯಾಂಪೇನ್ಗಳಲ್ಲಿ ತಾನು ನೀಡಿದ ಕೊಡುಗೆಯನ್ನ ತಿಳಿಸಿ ಹೇಳ್ತಿದ್ದಾರೆ. నా అక్క చెల్లెమ్మల పేరిటే ఏకంగా 31 లక్షల ఇళ్ల పట్టాలు వాళ్ళ పేరిటే రిజిస్ట్రేషన్. అందులో ఎప్పుడు జరగనట్టుగా ఏకంగా 22 లక్షల ఇళ్ల నిర్మాణం. నేను అడుగుతా ఉన్నా, ఇంతగా నా అక్క చెల్లెమ్మలను కాళ్ళ మీద నిలబెట్టాలి అని చెప్పి ఆరాటపడిన పరిస్థితులు, ఇన్ని పథకాలు నా అక్క చెల్లెమ్మల కోసం గతంలో ఎప్పుడైనా జరిగాయా అని అడుగుతా ఉన్నాను. మీ బిడ్డ ఏమన్నా జరిగాయా? అక్క జరిగాయా? ಒಟ್ನಲ್ಲಿ ಅಬ್ಬರದ ಪ್ರಚಾರ ನಡೆಸುತ್ತಿರುವ ಜಗನ್ಮೋಹನ್ ರೆಡ್ಡಿ ಈ ಬಾರಿಯೂ ಗೆಲುವಿನ ಜಯಭೇರಿ ಬಾರಿಸುವ ವಿಶ್ವಾಸದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.